ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಇದೆ. ಕೋಟ್ಯಾಂತರ ರೂಪಾಯಿ ವಂಚನೆ ಆರೋಪ. ಈ ಆರೋಪವನ್ನ ಮಾಡಿರುವುದು ಬೇರೆ ಯಾರೂ ಅಲ್ಲ, ಖ್ಯಾತ ನಿರ್ದೇಶಕ ಹಾಗೂ ನಿರ್ಮಾಪಕ ರಾಘವೇಂದ್ರ ಹೆಗಡೆ ಅವರು. ಧ್ರುವ ಸರ್ಜಾ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. 3 ಕೋಟಿ ರೂಪಾಯಿಯನ್ನ ಧ್ರುವ ಸರ್ಜಾಗೆ ನೀಡಿರ್ತಾರಂತೆ ಹೆಗಡೆ ಅವರು. ಧ್ರುವ ಸರ್ಜಾ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಡೈರೆಕ್ಟರ್ಗೆ ಅವರು ನೀಡ್ತಾ ಇರಲಿಲ್ಲ. 10 ದಿನಗಳ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾರಂತೆ ಧ್ರುವ ಸರ್ಜಾ ಅವರು. ಹಾಯ್ ಹಲೋ ನಮಸ್ಕಾರ, ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ನಟ ಧ್ರುವ ಸರ್ಜಾ ಕೆಡಿ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರೆ, ಆದ್ರೆ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಏನದು ಆರೋಪ? ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಇದು. ಕೋಟ್ಯಾಂತರ ರೂಪಾಯಿ ವಂಚನೆ ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಈ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಈ ಆರೋಪವನ್ನ ಮಾಡಿರುವುದು ಬೇರೆ ಯಾರೂ ಅಲ್ಲ, ಖ್ಯಾತ ನಿರ್ದೇಶಕ ಹಾಗೂ ನಿರ್ಮಾಪಕ ರಾಘವೇಂದ್ರ ಹೆಗಡೆ ಅವರು. ಈ ಹಿಂದೆ ಅವರು ಜಗ್ಗುದಾದ ಸಿನಿಮಾವನ್ನ ಕೊಟ್ಟಿರ್ತಾರೆ. ಆ ಸಿನಿಮಾ ಡೈರೆಕ್ಟರ್ ಧ್ರುವ ಸರ್ಜಾ ಅವರ ವಿರುದ್ಧ ಈ ಆರೋಪವನ್ನ ಮಾಡಿರೋದು. ಬರೋಬ್ಬರಿ 3.15 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಧ್ರುವ ಸರ್ಜಾ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾಗಾದ್ರೆ ರಾಘವೇಂದ್ರ ಹೆಗಡೆ ಅವರು ನೀಡಿರುವ ಮಾಹಿತಿಯ ಪ್ರಕಾರ ಏನಿದು ಕೇಸ್? ಯಾಕೆ ಧ್ರುವ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಅಂತ ನೋಡೋದಾದ್ರೆ, 2016ರಲ್ಲಿ ತಮ್ಮ ಮೊದಲ ಚಿತ್ರ ಅಂದ್ರೆ ಯಾವುದು ಜಗ್ಗುದಾದ ಸಿನಿಮಾದ ಯಶಸ್ಸಿನ ನಂತರದಲ್ಲಿ ಧ್ರುವ ಸರ್ಜಾ ಅವರೊಂದಿಗೆ ಕೆಲಸ ಮಾಡಲಿಕ್ಕೆ ಇವರಿಗೂ ಕೂಡ ಇಷ್ಟವಾಗುತ್ತೆ. ಯಾರಿಗೆ? ಡೈರೆಕ್ಟರ್ ಅವ್ರಿಗೆ. 2016ರಿಂದ ನಿರಂತರವಾಗಿ 2018ರವರೆಗೆ ಧ್ರುವ ಸರ್ಜಾ ಅವರು ಸಂಪರ್ಕದಲ್ಲಿ ಇರ್ತಾರೆ. ಯಾವ ಸಿನಿಮಾಗಾಗಿ ಅಂದ್ರೆ ದಿ ಸೋಲ್ಜರ್ ಅನ್ನುವ ಚಿತ್ರದ ಸ್ಕ್ರಿಪ್ಟ್ಗಾಗಿ. ಈ ಸಿನಿಮಾ ಕಂಪ್ಲೀಟ್ ಆಗಿ ಧ್ರುವ ಸರ್ಜಾ ಅವರಿಗೆ ಇವರು ಬರೆದಿರ್ತಾರೆ ಕಥೆಯನ್ನ. ಆ ನಂತರದಲ್ಲಿ ಅವರ ಒಂದು ಒತ್ತಾಯದ ಹಿನ್ನೆಲೆಯಲ್ಲಿ ನನಗೆ ಸ್ವಲ್ಪ ಸಹಕಾರ ನೀವು ನೀಡಬೇಕು ಅಂತ ಧ್ರುವ ಸರ್ಜಾ ಅವರು ಹೇಳ್ತಾರೆ. ಅದಕ್ಕೂ ಕೂಡ ನಿರ್ದೇಶಕ ಹೆಗಡೆ ಅವರು ಒಪ್ಕೊಳ್ತಾರೆ. ಧ್ರುವ ಅವರ ಬೇಡಿಕೆಯಂತೆ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲೇ 3 ಕೋಟಿ ರೂಪಾಯಿಯನ್ನ ಧ್ರುವ ಸರ್ಜಾಗೆ ನೀಡಿರ್ತಾರಂತೆ ಹೆಗಡೆ ಅವರು. ಈ ಹಣವನ್ನ ಅವರು ಒಂದು ಫ್ಲಾಟ್ ನ ಖರೀದಿ ಮಾಡಲಿಕ್ಕೆ ಬಳಸ್ಕೊಳ್ಳೋದಾಗಿ ಧ್ರುವ ಸರ್ಜಾ ಅವರು ಹೆಗಡೆ ಅವರಿಗೆ ಹೇಳಿರ್ತಾರಂತೆ. ನಾನೊಂದು ಫ್ಲಾಟ್ ನ ಖರೀದಿ ಮಾಡ್ತೀನಿ ಈ ಹಣದಲ್ಲಿ ಅಂತ. ಆ ನಂತರದಲ್ಲಿ ಹೆಗಡೆ ಅವರು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನ ಪಡ್ಕೊಂಡು ತಮ್ಮ ನಿರ್ಮಾಣ ಕಂಪನಿಗಳಾದಂತಹ ಯಾವುದು RH ಎಂಟರ್ಟೈನ್ಮೆಂಟ್ ಹಾಗೇನೆ ಬೇರೊಂದು ಎಂಟರ್ಟೈನ್ಮೆಂಟ್ ಮೂಲಕ ವೈಯಕ್ತಿಕವಾಗಿ ಒಟ್ಟು 3.15 ಕೋಟಿಯನ್ನ ಫೆಬ್ರವರಿ 21, 2019ರಲ್ಲಿ ವರ್ಗಾವಣೆಯನ್ನ ಮಾಡ್ತಾರಂತೆ. ಈ ಒಂದು ಒಪ್ಪಂದದ ಪ್ರಕಾರ ಸಿನಿಮಾ ಚಿತ್ರೀಕರಣ ಜನವರಿ 2020ರಲ್ಲಿ ಪ್ರಾರಂಭವಾಗಬೇಕಿತ್ತು, ಆದರೆ ಆಗಲಿಲ್ಲ. ಜೂನ್ 2020ರಲ್ಲಿ ಪೂರ್ಣಗೊಳ್ಳಬೇಕಿತ್ತು, ಆದ್ರೂ ಕೂಡ ಆಗಲಿಲ್ಲ. ಆದ್ರೆ ಹಣ ಪಡೆದ ನಂತರ ಧ್ರುವ ಸರ್ಜಾ ಅವರು ಪದೇ ಡೇಟ್ ಅನ್ನ ಮುಂದಕ್ಕೆ ಹಾಕ್ತಲೇ ಹೋದ್ರಂತೆ. ಈಗ ಬೇಡ ಅನ್ನೋ ರೀತಿಯಲ್ಲಿ. ನಂತರ ಏನಾಗುತ್ತೆ? ಕೋವಿಡ್ ಬರುತ್ತೆ, ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ. ಪ್ರಕ್ರಿಯೆ ಯಾವುದೂ ಕೂಡ ಆಗಲೇ ಇಲ್ಲ. ಸಿನಿಮಾದ ಶೂಟಿಂಗು ಮತ್ತೊಂದು ಏನೂ ಕೂಡ ಆಗಲಿಲ್ಲ. ಆ ನಂತರ ಲಾಕ್ಡೌನ್ ಆದ ನಂತರದಲ್ಲೂ ಕೂಡ ಧ್ರುವ ಸರ್ಜಾ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಲ್ವಂತೆ. ಈ ರೀತಿ ಆರೋಪವನ್ನ ಹೆಗಡೆ ಅವರು ಮಾಡ್ತಾ ಇದ್ದಾರೆ. ಅಲ್ಲದೆ ಸ್ಕ್ರಿಪ್ಟ್ ರೈಟರ್ ಹಾಗೂ ಪ್ರಚಾರ ಸಲಹೆಗಾರರಿಗೆ ಹೆಚ್ಚುವರಿಯಾಗಿ ಪಾವತಿಗಳನ್ನ ನೀವು ನೀಡಬೇಕು ಅಂತ ಒತ್ತಾಯವನ್ನು ಕೂಡ ಧ್ರುವ ಸರ್ಜಾ ಅವರು ಮಾಡ್ತಾರಂತೆ. ಒಟ್ಟು ವೆಚ್ಚ ಅಂತಂದ್ರೆ 3.43 ಕೋಟಿಗೆ ಹೆಚ್ಚಳವನ್ನ ಧ್ರುವ ಸರ್ಜಾ ಅವರು ಮಾಡ್ತಾರಂತೆ. ಕೊನೆಗೆ ಏನಾಗುತ್ತೆ? ಧ್ರುವ ಸರ್ಜಾ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಡೈರೆಕ್ಟರ್ಗೆ ಅವರು ನೀಡ್ತಾ ಇರಲಿಲ್ಲ. ಒಂದಷ್ಟು ಕಾರ್ಯಕ್ರಮಗಳಿಗೆ ಹಾಜರಾಗದೆ ಮುಂದುವರಿಸಲಿಕ್ಕೂ ಕೂಡ ಸಾಧ್ಯವಿಲ್ಲವೆಂದು ಅಲ್ಲಗೆಳೆದಿದ್ದಾರಂತೆ ಧ್ರುವ ಸರ್ಜಾ ಅವರು. ಈ ಎಲ್ಲ ಆರೋಪ ಕೂಡ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಡೈರೆಕ್ಟರ್ ಹೆಗಡೆ ಅವರು ಏನ್ ಮಾಡ್ತಾರೆ? 2021ರಲ್ಲಿ ಈ ವಿರುದ್ಧ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ಬಂದ ನಂತರದಲ್ಲಿ ಹೈದರಾಬಾದ್ ಮೂಲದ ಪೀಪಲ್ ಮೀಡಿಯಾ ಫ್ಯಾಕ್ಟರಿಯ ಪತ್ರವನ್ನ ಉಲ್ಲೇಖವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಸರ್ಜಾ ಅಂದ್ರೆ ಧ್ರುವ ಸರ್ಜಾ ಅವರು ಮತ್ತೊಂದು ಪ್ರಾಜೆಕ್ಟ್ಗೆ ಹಣ ಪಡೆದು ಕೆಲಸಕ್ಕಾಗಿ ನಿರಾಕರಣೆ ಮಾಡಿದ್ದಾರೆ. ಹಾಗೇನೆ ಮಾದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ತಿಳಿಸಲಾಗಿದೆಯಂತೆ.
ಸೊ ಪೊಲೀಸರು ಏನು ಹೇಳ್ತಿದ್ದಾರೆ ಈ ಕೇಸ್ ಸಂಬಂಧ ಅಂತಂದ್ರೆ, ಡೈರೆಕ್ಟರ್ ಹೆಗಡೆ ಅವರು ಸಲ್ಲಿಸಿರುವಂತಹ ಹಣಕಾಸಿನ ದಾಖಲೆಗಳು ಹಾಗೆ ಒಪ್ಪಂದಗಳು ಹಾಗೂ ಬ್ಯಾಂಕ್ ವ್ಯವಹಾರಗಳನ್ನ ನಾವು ಪರಿಶೀಲನೆಯನ್ನ ಮಾಡಿದ್ದೀವಿ. 2028ರಿಂದ 18% ಬಡ್ಡಿ ದರದಲ್ಲಿ ಒಟ್ಟಾರೆ ಅಂದ್ರೆ ಇಲ್ಲಿಯವರೆಗೆ 9,05.8 ಕೋಟಿಗೂ ಮೀರಿದೆ ಅಂತ ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 316(2) ಅಪರಾಧಿ ನಂಬಿಕೆ ಉಲ್ಲಂಘನೆ ಹಾಗೇನೆ 318(4) ವಂಚನೆ ಹಾಗೂ ಆಸ್ತಿ ಹಸ್ತಾಂತರಕ್ಕೆ ಹಾಗೆ ಅಪ್ರಾಮಾಣಿಕ ಪ್ರೇರಣೆ ಅಡಿಯಲ್ಲಿ ಧ್ರುವ ಸರ್ಜಾ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ದೂರು ಸ್ವೀಕರಿಸಿದ ಬಳಿಕ ಪ್ರದೀಪ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂದ್ರೆ, 2 ಬಾರಿ ಸಮನ್ಸ್ ಅನ್ನ ಆಲ್ರೆಡಿ ಧ್ರುವ ಸರ್ಜಾಗೆ ಇವರು ಕಳುಹಿಸಿದ್ರಂತೆ. ಅದಕ್ಕೂ ಕೂಡ ಧ್ರುವ ಸರ್ಜಾ ಅವರು ಹಾಜರಾಗಿಲ್ಲ. ಇವರು ಬೆಂಗಳೂರಿನ ನ್ಯಾಯಾಲಯದಿಂದ ಧ್ರುವ ಸರ್ಜಾ ಅವರು 10 ದಿನಗಳ ಟ್ರಾನ್ಸಿಟ್ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾರಂತೆ. ನೋಡಿ, 10 ದಿನಗಳ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾರಂತೆ ಧ್ರುವ ಸರ್ಜಾ ಅವರು. ಜುಲೈ 30ರಂದು ದಿನೋಶಿ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆಗಸ್ಟ್ 5ರಂದು ಮಧ್ಯಂತರ ರಕ್ಷಣೆಯೊಂದಿಗೆ 50,000 ರೂಪಾಯಿ ಜಾಮೀನು ನೀಡಲಿಕ್ಕೆ ನ್ಯಾಯಾಲಯ ಆದೇಶವನ್ನ ಕೂಡ ನೀಡಿತ್ತು. ಈ ಪ್ರಕರಣವನ್ನ ಆಗಸ್ಟ್ 14ಕ್ಕೆ ಮುಂದೂಡಲಾಗಿದೆ. ಈ ಕಡೆ ಧ್ರುವ ಸರ್ಜಾ ಅವರ ಪರ ವಕೀಲೆ ಅಶೀಮಾ ಅವರ ಒಂದು ವಿಚಾರಣೆಯಲ್ಲಿರುವುದರಿಂದ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದರಂತೆ. ತಮ್ಮ ಕಕ್ಷಿದಾರರು ನಿಯಮಾನುಸಾರ ಸಾಕ್ಷ್ಯಗಳನ್ನ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಧ್ರುವ ಸರ್ಜಾ ಅವರು ಈ ಕಡೆ ಸಾಕ್ಷಿಗಳನ್ನ ಅವರು ಕೂಡ ಕೊಡ್ತಾರಂತೆ. ಅವ್ರ ಕಡೆ ಏನ್ ಸಾಕ್ಷಿ ಇದೆ ಗೊತ್ತಿಲ್ಲ, ಅದು ಕೂಡ ಕೊಡ್ತಾರಂತೆ. ನಾವು ಕೂಡ ನಿರಂತರವಾಗಿ ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅವ್ರ ಕಾಲ್ ಪಿಕ್ ಮಾಡ್ತಾ ಇಲ್ಲ ಧ್ರುವ ಸರ್ಜಾ ಅವರು. ಅವ್ರ ಬಳಿ ಕೂಡ ಒಂದಷ್ಟು ಸಾಕ್ಷಿ ಇದೆಯಂತೆ. ಸೊ ಅದನ್ನು ಕೂಡ ಅವರು ಕೊಡ್ತಾರಂತೆ ಕೋರ್ಟ್ಗೆ. ಈ ಹಿಂದೆ ಅಂಬೋಲಿ ಪೊಲೀಸ್ ಠಾಣೆಯ ಹಿರಿಯ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್ ಶ್ರೀರಾಮ್ ಕೊಕಾಟೆ ಈ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರಿತಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಹಣವನ್ನ ಪಡೆದ ನಂತರದಲ್ಲಿ ಧ್ರುವ ಅವರು ಅವಧಿ ವಿಸ್ತರಣೆಗೂ ಕೂಡ ಕೋರಿದ್ರಂತೆ. ಆನಂತರ ಕೋವಿಡ್ ಬರುತ್ತೆ, ಕೋವಿಡ್ ಲಾಕ್ಡೌನ್ ಆಗುತ್ತೆ. ಆ ಲಾಕ್ಡೌನ್ ಪೂರ್ಣಗೊಂಡ್ರು ಕೂಡ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಲ್ಲ ಅಂತ ಹೇಳಿ ಹೆಗಡೆ ಅವರು ಆರೋಪವನ್ನ ಮಾಡಿದ್ದಾರೆ. ಸ್ಕ್ರಿಪ್ಟ್ ರೈಟರ್ಗಳಿಗೂ ಕೂಡ ಧ್ರುವ ಸರ್ಜಾ ಅವರು ಹಣ ಕೊಡಿಸಿದ್ದಾರಂತೆ. ಇದೆಲ್ಲ ಕೂಡ ಸೇರ್ಕೊಂಡು ರಾಘವೇಂದ್ರ ಅವರ ಕೈಯಿಂದ 3.43 ಕೋಟಿ ರೂಪಾಯಿಯನ್ನ ಹಣವನ್ನ ನೀಡಿದ್ರಂತೆ. ಧ್ರುವ ಈ ಪ್ರಾಜೆಕ್ಟ್ ನಿಂದ ಹಿಂದೆ ಸರಿದಿದ್ದು ಮಾತ್ರ ಅಲ್ಲದೆ ಯಾವುದೇ ರೀತಿಯ ಕರೆಗಳನ್ನ ಸ್ವೀಕರಿಸ್ತಾ ಇಲ್ಲ ಅಂತ ಆರೋಪ ಕೂಡ ಮಾಡಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಪೊಲೀಸರು ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಬಡ್ಡಿ ಸೇರಿ ಈ ಹಣ ಈಗ ಬರೋಬ್ಬರಿ 9.5 ಕೋಟಿ ರೂಪಾಯಿ ಆಗಿದೆ ಎಂಬುದಕ್ಕೆ ರಾಘವೇಂದ್ರ ಅವರು ದಾಖಲೆಗಳನ್ನು ಕೂಡ ಚಾಚೂ ತಪ್ಪದೆ ಪೊಲೀಸರಿಗೆ ನೀಡಿದ್ದಾರೆ. ಸೊ ಈ ಕೇಸ್ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದೇ ಆಗಸ್ಟ್ 15ಕ್ಕೆ ವಿಚಾರಣೆ ಕೂಡ ಇರೋದ್ರಿಂದ ಧ್ರುವ ಅವರು ಯಾವ ರೀತಿಯಲ್ಲಿ ರಿಯಾಕ್ಷನ್ ಕೊಡ್ತಾರೆ, ಅವ್ರ ಪರವಾದ ವಾದ ಹೇಗಿರುತ್ತೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.